ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಿಫ್ಟಿ ನೋಡಿ ನಮ್ಗೆ ಇವತ್ತು ಗ್ಯಾಪ್ ಅಪ್ ಓಪನ್ ಆಗಿ ಕೆಳಗಡೆ ಬರೋ ತರ ಕಾಣ್ತಾ ಇದೆ. ಈ ಲೆವೆಲ್ ಕೂಡ ನಮಗೆ ಬ್ರೇಕ್ಔಟ್ ಮಾಡಿದೆ. ಜೊತೆಲಿ ನಮ್ಮ ವೇವ್ ಅನಾಲಿಸಿಸ್ ಇನ್ನೂ ಕೂಡ ನಮಗೆ ಡೌನ್ ಇದೆ. ಓಕೆ, ಅದ್ರ ಪ್ರಕಾರ ಸೊ ನೋಡುವ ಏನಾಗುತ್ತೆ ಅಂತ. ಈಗ ನಮ್ಮ SR ಲೆವೆಲ್ ಇಟ್ಕೊಂಡು ನಾವು ಯಾವ ತರ ಒಂದು ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ, ನೋಡಿ ಈ ಲೆವೆಲ್ ನ ನಮಗೆ ಬ್ರೇಕ್ಔಟ್ ಮಾಡಿದೆ. ಬ್ರೇಕ್ಔಟ್ ಮಾಡಿ ಕೆಳಗಡೆ ಬರೋ ತರ ಕಾಣ್ತಾ ಇದೆ. ನನಗೆ ಈಗ ಏನಾದ್ರೂ ಒಂದು ರಿಟ್ರೇಸ್ಮೆಂಟ್ ಕೊಟ್ರೆ, ಓಕೆ, ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಕೆಳಗಡೆ ಬರುವಂತ ಸೈನ್ ಕೊಟ್ರೆ ನಾನು ಅಪ್ ಟು ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಬಟ್ 10 o'clock ವರೆಗೂ ನಾನು ಯಾವುದೇ ರೀತಿ ಎಂಟ್ರಿ ತಗೊಳಕ್ ಹೋಗಲ್ಲ. ಸೊ ನನಗೆ 10 ಗಂಟೆ ಒಳಗಡೆ ಇದೇ ತರ ಮೇಲೆ ಬಂದು ಕೆಳಗಡೆ ಬರುವಂತ ಸೈನ್ ಕೊಟ್ರೆ ನಾನು ಎಂಟ್ರಿ ತಗೊಳ್ಳಲ್ಲ. ನನಗೆ ಮಿನಿಮಮ್ 10 o'clock ಆಗಿರ್ಬೇಕು. ಓಕೆನಾ? ಸೊ ಏನಾಗುತ್ತೆ ಅಂತ ನೋಡುವ. ಹಾಗೆ ನನಗೆ ಕೆಳಗಡೆ ಇಲ್ಲಿ ಬಂದಿದ್ದು ಏನಾದ್ರೂ ಒಂದ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ರಿವರ್ಸಲ್ ತಗೊಳ್ಳುವಂತ ಚಾನ್ಸಸ್ ಇದೆ ಇಲ್ಲಿಂದ. ಯಾಕೆಂದ್ರೆ ನನಗೆ ಇದ್ರ ಒಳಗಡೆ ಈ ರೇಂಜ್ ಅಲ್ಲಿ ಒಂದು ನನಗೆ ಇವತ್ತು ವೀಕ್ಲಿ SR ಲೆವೆಲ್ ಕೂಡ ಇದೆ. ಇಲ್ಲಿ ಎಕ್ಸಾಕ್ಟ್ ಆಗಿ ಇದನ್ನು ಓವರ್ಲ್ಯಾಪ್ ಮಾಡ್ತಾ ಇದೆ. ಓಕೆ, ಸೊ ಇಲ್ಲಿಂದ ನನಗೆ ರಿವರ್ಸಲ್ ಆಗುವಂತ ಚಾನ್ಸಸ್ ಕೂಡ ಇದೆ. ಅದನ್ನ ನಾನು ಅಬ್ಸರ್ವ್ ಮಾಡಬೇಕು. ಓಕೆನಾ, ಏನಾಗುತ್ತೆ ಅಂತ. ಸೊ ಇದು ನನಗೆ ಇವತ್ತು ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. 24,065 ಹಾಗೆ 24,000 ರೇಂಜ್ ಇದು. ಓಕೆ, ಜೊತೆಲಿ ಇಲ್ಲಿಗೆ ಬಂದ ಮೇಲೆ ನನಗೆ ನಾನು ಆಗ್ಲೇ ಹೇಳಿದ್ನಲ್ವಾ ಇಲ್ಲಿ ಇಂಪಾರ್ಟೆಂಟ್ ಇದೆ ಅಂತ. ಸೊ ಈ ಲೆವೆಲ್ ಹತ್ರ ಬಂದು ನನಗೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ. ಏನಾದ್ರೂ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಈ ಲೆವೆಲ್ ನ ನಾನು ನೆಕ್ಸ್ಟ್ ಟಾರ್ಗೆಟ್ ಇಟ್ಕೊಂಡು ಮೇಲೆನೆ ಟ್ರೇಡ್ ಮಾಡ್ತೀನಿ. ಓಕೆ, ಇದ್ರ ಮೇಲ್ಗಡೆ ಲೆವೆಲ್ ನ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಅದೇ ತರ ನನಗೆ ಈ ಪ್ರತಿಯೊಂದು ಲೆವೆಲ್ಗಳು ಇಲ್ಲಿಗೆ ಒಂದ್ಸತಿ ಟಚ್ ಆದ ತಕ್ಷಣ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ. ಕೆಳಗಡೆ ಬರುವಂತ ಸೈನ್ ಏನಾದ್ರೂ ಕೊಡ್ತು ಅಂದ್ರೆ ಅಗೇನ್ ಕೆಳಗಡೆ ಟ್ರೇಡ್ ಮಾಡ್ತೀನಿ. ಸಿಂಪಲ್ ಇದು. ಓಕೆ, ನಾನು ಡೈಲಿ ನಿಮ್ಗೆ ಇದ್ರ ಬಗ್ಗೆ ನಾನು ಹೇಳ್ತಾನೆ ಇರ್ತೀನಿ. ಹಾಗೆ ನೋಡಿ ನಮಗೆ ಮೇಲ್ಗಡೆ ಇಂಪಾರ್ಟೆಂಟ್ ಲೆವೆಲ್ ಇದಾಗಿರುತ್ತೆ. ಸೊ ಇಲ್ಲಿಗೆ ಬಂದ್ರು ಕೂಡ ನಾವು ಯಾವ ತರ ಒಂದು ರಿಯಾಕ್ಟ್ ಮಾಡುತ್ತೆ ಅಂತ ನೋಡಬೇಕು. ಹಾಗೆ ಬೈ ಚಾನ್ಸ್ ಏನಾದ್ರು ನನಗೆ ಹೀಗೆ ಕೆಳಗಡೆ ಬಂದಿದ್ದು ಇಲ್ಲೇ ಎಲ್ಲಾದ್ರೂ ರಿವರ್ಸಲ್ ಆಗಿ ನನಗೆ ಹೀಗೆ ಮೇಲೆ ಹೋಯ್ತು ಅಂದ್ರೆ ಇದ್ರ ಒಳಗಡೆ ನಾನು ಇವತ್ತು ಟ್ರೇಡ್ ಮಾಡಲ್ಲ. ನಮ್ಗೆ ಇವತ್ತು ಎಕ್ಸ್ಪೈರಿ ಡೇ ಇದೆ, ನೆನ್ಪಿಟ್ಕೊಳ್ಳಿ. ನಾಳೆ ರಜಾ ಇರೋದ್ರಿಂದ ಓಕೆನಾ, ಇವತ್ತೇ ಎಕ್ಸ್ಪೈರಿ ಇದೆ. ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎಲ್ಲ ಮಾರ್ಕೆಟ್ ಕೂಡ ನಮಗೆ ಸೈಡ್ ವೇಸ್ ಹೋಗುವಂತ ಚಾನ್ಸಸ್ ಇರುತ್ತೆ ಅಥವಾ ಒಂದು ಒಳ್ಳೆ ಟ್ರೆಂಡ್ ಕೊಡುವಂತ ಚಾನ್ಸಸ್ ಕೂಡ ಇರುತ್ತೆ ಇವತ್ತು. ಸೊ ದಯವಿಟ್ಟು ಅಬ್ಸರ್ವ್ ಮಾಡಿ ನೋಡ್ಕೊಂಡು ಟ್ರೇಡ್ ಮಾಡ್ಬೇಕು ನಾವು ಪ್ರತಿ ಲೆವೆಲ್ಸ್ ಅಲ್ಲೂ. ಓಕೆನಾ, ಈಗ ನಮಗೆ ಈ ಕೆಳಗಡೆ ಲೆವೆಲ್ ನ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಎಲ್ಲಿವರೆಗೂ ಟಾರ್ಗೆಟ್ ಇಡಬಹುದು. ಬೈ ಚಾನ್ಸ್ ಏನಾದ್ರು ನನಗೆ ಈ ಲೆವೆಲ್ ಬ್ರೇಕ್ಔಟ್ ಮಾಡ್ತು ವಿತ್ ಮೂಮೆಂಟ್ ಅಲ್ಲಿ ಹಾಗೆ ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡ್ತು ಅಂತಂದ್ರೆ ಇಲ್ಲೂ ಕೂಡ ನಾನು ಎಂಟ್ರಿ ತಗೊಳ್ಳಲ್ಲ. ಯಾಕೆಂದ್ರೆ ನನಗೆ ಈ ರೇಂಜ್ ಅಲ್ಲೇ ಇದೆ ನನ್ನ ವೀಕ್ಲಿ ಲೆವೆಲ್ಸ್ ಗಳು ಇಲ್ಲಿಂದ ಇಲ್ಲಿವರೆಗೂ. ಓಕೆ, ವೀಕ್ಲಿ ಇಂಪಾರ್ಟೆಂಟ್ ಲೆವೆಲ್ ಇಲ್ಲಿವರೆಗೂ ಇದೆ. ಸೊ ಇಲ್ಲೇನಾದ್ರೂ ನಾನು ಎಂಟ್ರಿ ತಗೊಂಡ್ರೆ ನನಗೆ ಇಲ್ಲಿಂದ ಇಲ್ಲಿಗೆ 60 ಪಾಯಿಂಟ್ ಟಾರ್ಗೆಟ್ ಸಿಕ್ಕಲ್ಲ ನನಗೆ. ಸೊ ಅದಕ್ಕೋಸ್ಕರ ಇದನ್ನ ಅವಾಯ್ಡ್ ಮಾಡ್ತೀನಿ. ಸೊ ಈ ಲೆವೆಲ್ ನ ನನಗೆ ಬ್ರೇಕ್ಔಟ್ ಮಾಡಬೇಕು 23,979. ಇದನ್ನೇನಾದ್ರೂ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಅಪ್ ಟು ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಅಗೇನ್ ಮತ್ತೆ ಹೇಳ್ತೀನಿ, 60 ರೂಪೀಸ್ ಸ್ಪಾಟ್ ಅಲ್ಲಿ ಟಾರ್ಗೆಟ್ ಹಾಗೆ 30 ರೂಪೀಸ್ ಸ್ಪಾಟ್ ಅಲ್ಲಿ ಸ್ಟಾಪ್ ಲಾಸ್. ಇದು ಒಂದು ನನ್ನ ಟಾರ್ಗೆಟ್ ಆಗಿರುತ್ತೆ ನಿಫ್ಟಿಯಲ್ಲಿ. ಓಕೆ, ಸೊ ಇದಿಷ್ಟು ನಮಗೆ ಡೌನ್ ಸೈಡ್ ಆಯ್ತು. ಹಾಗೆ ಮೇಲೆ ನೋಡಿದ್ರೆ ಮೇಲೆ ನಮಗೆ ಈ ಲೆವೆಲ್ ನ ಬ್ರೇಕ್ಔಟ್ ಆದ್ಮೇಲೆ ನಾವು ಈ ತರ ಒಂದು ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬಹುದು. ಓಕೆ, ಸೊ ಅಗೇನ್ ಮತ್ತೆ ಹೇಳ್ತೀನಿ, ಪ್ರತಿಯೊಂದು ಲೆವೆಲ್ಸ್ ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಲೆವೆಲ್ಸ್ ಟು ಲೆವೆಲ್ಸ್ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡುವ. ಓವರ್ ಆಲ್ ಆಗಿ ನಮ್ಮ ವಿಷನ್ ಇರೋದು ಡೌನ್ ಏನೆ. ಓಕೆನಾ, ಸೊ ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ. ಈಗ ನೋಡಿ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಇದೀವಿ. ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಎಕ್ಸಾಕ್ಟ್ ಆಗಿ ಇದೇ ಲೆವೆಲ್ ಅಲ್ಲಿ ನಮ್ಮ ವೀಕ್ಲಿ ಲೆವೆಲ್ಸ್ ಇದೆ. ಸಾಯಂಕಾಲ ತೋರಿಸ್ತೀನಿ ನಾನು ನಿಮ್ಗೆ ಅದನ್ನ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ರಿಯಾಕ್ಟ್ ಮಾಡಿದೆ. ಸೊ ಆಕ್ಚುಲಿ ನಮ್ಮ ವೇವ್ ಅನಾಲಿಸಿಸ್ ಪ್ರಕಾರ ಬ್ಯಾಂಕ್ ನಿಫ್ಟಿಯಲ್ಲಿ ನನಗೊಂದು ಸ್ಮಾಲ್ ರಿವರ್ಸಲ್ ಆಗ್ಬೇಕು. ಓಕೆನಾ, ಒಂದ್ ಸ್ವಲ್ಪ ಅಪ್ ಆಗ್ಬೇಕು ಅಂತ ಹೇಳ್ತಾ ಇದೆ. ಯಾಕೆಂದ್ರೆ ನನಗೆ ಒಂದು ಎ ಆಗಿ ಬಿ ಆಗಿ ಸಿ ಕೂಡ ನನಗೆ ಮುಗಿಯೋ ಹಂತದಲ್ಲಿದೆ. ಓಕೆನಾ, ಇಂಪಾರ್ಟೆಂಟ್ ಲೆವೆಲ್ ಗಳ ಹತ್ರ ಬಂದು ನಿಂತಿದೆ ಇವಾಗ. ಅದನ್ನು ಕೂಡ ನಾನು ಸಾಧ್ಯ ಆದ್ರೆ ಸಾಯಂಕಾಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನಾವು ನಮ್ಮ ಲೆವೆಲ್ಸ್ ಗಳು ಇಟ್ಕೊಂಡು ಯಾವ ತರ ಪ್ಲಾನ್ ಮಾಡಬಹುದು ಅಂತ ನೋಡುವ. ನೋಡಿ ನಮ್ಗೆ ಇದನ್ನ ಈಗ ಕೆಳಗಡೆ ಬ್ರೇಕ್ಔಟ್ ಮಾಡಿ ಈ ವೀಕ್ಲಿ ಹತ್ರ ಸಪೋರ್ಟ್ ತಗೊಂಡು ನಮ್ಗೆ ಈಗ ರಿವರ್ಸಲ್ ಹೋಗೋ ತರ ಕಾಣ್ತಾ ಇದೆ. ಸೊ ಇದನ್ನ ನನಗೆ ಬ್ರೇಕ್ಔಟ್ ಮಾಡಿದೆ. ಇದು ಬ್ರೇಕ್ಔಟ್ ಮಾಡಿದ್ದು ನನಗೆ ಏನಾದ್ರೂ ಸಸ್ಟೈನ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಏನಾದ್ರೂ ಇಲ್ಲಿಂದ ಮೇಲೆ ಹೋಯ್ತು ಅಂತಂದ್ರೆ ಬಟ್ ಇದ್ರ ಒಳಗಡೆ ಟ್ರೇಡ್ ಮಾಡೋದು ರಿಸ್ಕಿ ಆಗಿರುತ್ತೆ. ಇವತ್ತು ಎಕ್ಸ್ಪೈರಿ ಡೇ ಇದೆ. ಸೊ ನಿಫ್ಟಿಯಲ್ಲಿ ಹೇಳದಾಗೇನೆ ನಾನು. ಓಕೆ, ಸೊ ದಯವಿಟ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ಮಾತ್ರ ಟ್ರೇಡ್ ಮಾಡಬೇಕು. ಇಲ್ಲಾಂದ್ರೆ ಸುಮ್ನೆ ಸಿಂಪಲ್ ಆಗಿ ಅವಾಯ್ಡ್ ಮಾಡ್ಕೊಂಡು ಈ ಲೆವೆಲ್ ಅಲ್ಲಿ ನೋಡ್ಕೊಂಡು ಕೂತ್ಕೊಬಿಡ್ಬೇಕು. ಓಕೆನಾ, ಸೊ ನಾನು ಇವತ್ತು ಇದನ್ನ ಟ್ರೇಡ್ ಮಾಡಲ್ಲ. ಎಕ್ಸ್ಪೀರಿಯನ್ಸ್ ಇಲ್ವಾ ಅಂತ ಕೇಳಬಹುದು ನೀವು. ನನಗೆ ರಿಸ್ಕ್ ಬೇಡ. ಆಕ್ಚುಲಿ ನನಗೆ ಇವತ್ತು ಬೇರೆ ಬೇರೆ ಕೆಲಸಗಳಿದೆ. ಬಟ್ ಈ ಮೂಮೆಂಟ್ ಅಲ್ಲಿ ನನಗೆ ತಗೊಂಡು ನಾನು ವಾಚ್ ಮಾಡ್ತಾ ಕೂತ್ಕೊಳ್ಳೋಷ್ಟು ನನಗೆ ಇವತ್ತು ಟೈಮ್ ಇಲ್ಲ. ಓಕೆ, ನೋಡುವ ಏನಾಗುತ್ತೆ ಅಂತ. ಏನಾದ್ರೂ ಮಾಡಿದ್ರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನ ಸಾಯಂಕಾಲ. ಓಕೆ, ಸೊ ನಾನು ಟ್ರೇಡ್ ಮಾಡಬೇಕು ಅಂದ್ರೆ ನನಗೆ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡಿ ಅಂದ್ರೆ ಒಂದು ಕನ್ಫರ್ಮ್ ಆಗಿ ಸ್ಟ್ರಾಂಗ್ ಆಗಿ ಟ್ರೇಡ್ ಮಾಡಬೇಕು ಅಂದ್ರೆ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಅಪ್ ಟು ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು. ಜೊತೆಲಿ ಇಲ್ಲಿಗೆ ಬಂದ ಮೇಲೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ರಿವರ್ಸಲ್ ಬಂತು ಅಂದ್ರೆ ಇದು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಹಾಗೆ ಇಲ್ಲಿಗೆ ಬಂದ ಮೇಲೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡಬೇಕು. ರಿವರ್ಸಲ್ ಹೋಯ್ತು ಅಂದ್ರೆ ಮೇಲೆ ಟ್ರೇಡ್ ಮಾಡಬೇಕು. ಬೈ ಚಾನ್ಸ್ ಏನಾದ್ರು ಇದನ್ನ ಬ್ರೇಕ್ಔಟ್ ಮಾಡಿ ಕೆಳಗಡೆ ಬಂತು ಅಂತಂದ್ರೆ ಇಲ್ಲಿ ನಾನು ಟ್ರೇಡ್ ಮಾಡಲ್ಲ. ಸೊ ಇದನ್ನ ಬ್ರೇಕ್ಔಟ್ ಮಾಡಿದ್ರೆ ನಾನು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೂ ಎಂಟ್ರಿ ತಗೊಂತೀನಿ. ಓಕೆನಾ, ಇಲ್ಲಿಗೆ ಬಂದ ಮೇಲೆ ನಾವು ಇಲ್ಲಿ ಯಾವ ತರ ಒಂದು ರಿಯಾಕ್ಟ್ ಮಾಡುತ್ತೆ ಅಂತ ನೋಡಬೇಕು. ಏನಾದ್ರೂ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಇದೇ ತರ. ಬೈ ಚಾನ್ಸ್ ಏನಾದ್ರು ನಮಗೆ ಕೆಳಗಡೆ ಬಂದು ಇದನ್ನು ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಇದು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ, ಇದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಜೊತೆಲಿ ಈ ಲೆವೆಲ್ ಗಳಿಗೆ ಬಂದ ಮೇಲೆ ನಾವು ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ಕೊಂಡು ರಿವರ್ಸಲ್ ಏನಾದ್ರು ಸಿಕ್ಕರೆ ಆ ತರ ಟ್ರೇಡ್ ಮಾಡ್ಕೊಂಡು ಹೋಗಬಹುದು. ಅಗೇನ್ ನಾನು ನಿಮಗೆ ಮತ್ತೆ ಹೇಳ್ತೀನಿ, ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಟಾರ್ಗೆಟ್ ಇಡೋದು 100 ಪಾಯಿಂಟ್ ಅಥವಾ 150 ಪಾಯಿಂಟ್. ಸೊ ಇವೆರಡನ್ನ ನಾನು ಟಾರ್ಗೆಟ್ ಇಡ್ತೀನಿ. ಸ್ಪಾಟ್ ಅಲ್ಲಿ ಇದರ ಅರ್ಧ ನಾನು ಸ್ಟಾಪ್ ಲಾಸ್ ಇಡ್ತೀನಿ. ಓಕೆ, ಏನಾದ್ರೂ ಒಂದು ಒಳ್ಳೆ ಟ್ರೇಡ್ ಸಿಕ್ಕರೆ ನನಗೆ. ಸೊ ಈಗ ನಾವು ಮೇಲ್ಗಡೆ ಲೆವೆಲ್ಸ್ ನೋಡುವ.
ನಮಗೆ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡಿದ್ರೆ ಯಾವುದು ಈ ಲೆವೆಲ್ ಇದನ್ನ ಬ್ರೇಕ್ಔಟ್ ಮಾಡಿದ್ರೆ ಇದು ನಮಗೆ ನೆಕ್ಸ್ಟ್ ಟಾರ್ಗೆಟ್, ಇದು ನಮಗೆ ನೆಕ್ಸ್ಟ್ ಟಾರ್ಗೆಟ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ಈ ಲೆವೆಲ್ಸ್ ಹತ್ರ ಬಂದ ಮೇಲೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ಕೊಂಡು ಟ್ರೇಡ್ ಮಾಡಬೇಕು. ಸೊ ಪ್ರತಿಯೊಂದು ಲೆವೆಲ್ಸ್ ಗಳು ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ. ಸೊ ಎಲ್ಲಾ ಲೆವೆಲ್ಸ್ ಅಲ್ಲೂ ಕೂಡ ನಮಗೆ ಆಲ್ಮೋಸ್ಟ್ 90% ಟೈಮ್ ನಮಗೆ ರಿಯಾಕ್ಟ್ ಮಾಡೇ ಮಾಡುತ್ತೆ. ಓಕೆನಾ? ಸೊ ದಯವಿಟ್ಟು ನೋಡ್ಕೊಂಡು ಟ್ರೇಡ್ ಮಾಡಿ. ಬಿಗಿನರ್ಸ್ ಇದ್ರೆ ಇವತ್ತು ಅವಾಯ್ಡ್ ಮಾಡಿ, ಯಾಕೆಂದ್ರೆ ಇವತ್ತು ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡು ಎಕ್ಸ್ಪೈರಿ ಡೇ ಇದೆ, ನಾಳೆ ರಜಾ ಇರೋದ್ರಿಂದ. ಸೊ ಅದಕ್ಕೆ ಹುಷಾರಾಗಿ ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.